ಈರುಳ್ಳಿಗೂ ತಟ್ಟುಬಿಟ್ಟಿದೆ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್. ಬೆಂಗಳೂರಿನಲ್ಲಿ ಪಾತಾಳಕ್ಕೆ ಕುಸಿದ ಈರುಳ್ಳಿ ಬೆಲೆ. ಯುದ್ಧದ ಎಫೆಕ್ಟ್ನಿಂದ ಈರುಳ್ಳಿ ಬೆಲೆ ತೀವ್ರ ಕುಸಿತ ಕಂಡಿದೆ. ಯಶವಂತಪುರ ಎಪಿಎಂಸಿಗೆ ಲೋಡ್ ಗಟ್ಟಲೆ ಈರುಳ್ಳಿ ಬಂದಿದೆ. ಆದರೆ ಈರುಳ್ಳಿಗೆ ಮಾತ್ರ ಯಾವುದೇ ಡಿಮ್ಯಾಂಡ್ ಇಲ್ಲ. ಕೆಜಿ ಈರುಳ್ಳಿ 4 ರಿಂದ 17 ರೂಪಾಯಿಗೆ ಮಾತ್ರ ಮಾರಾಟ ಮಾಡಲಾಗ್ತಾ ಇದೆ. ಸಹಜವಾಗಿ ಇದು ರೈತರಿಗೆ ಅತಿದೊಡ್ಡ ಆಘಾತ. ಬೆಳೆಗಾರರಿಗೆ ಕಣ್ಣೀರು ತರಿಸ್ತಾ ಇದೆ ಈರುಳ್ಳಿ ಕಟ್ ಮಾಡೋರು ಮಾತ್ರ ಅಲ್ಲ, ಬೆಳೆ ಬೆಳೆದಂಥವ್ರಿಗೂ ಕೂಡ ಕಣ್ಣೀರು ತರಿಸ್ಬಿಟ್ಟಿದೆ. ನೋಡಿ, ಯುದ್ಧದ ಎಫೆಕ್ಟ್. ಯಾವುದ್ರ ಬೆಲೆ ಹೆಚ್ಚಾದರೆ ಯಾವುದ್ರ ಬೆಲೆ ಕಡಿಮೆ ಆಗ್ತಾ ಇದೆ ಗಮನಿಸೋದಾದರೆ, ಈ ಒಂದು ಯುದ್ಧದ ಎಫೆಕ್ಟ್ ಇದೀಗ ಈರುಳ್ಳಿಗೂ ತಟ್ಬಿಟ್ಟಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪಾತಾಳಕ್ಕೆ ಕುಸಿದ ಈರುಳ್ಳಿ ಬೆಲೆ. ಈಗಷ್ಟೇ ಕಳೆದ ಕೆಲವು ದಿನಗಳಿಂದ ಭಾರಿನೇ ತುಂಬ ತಿಂಗಳುಗಳಾಯಿತು ಈರುಳ್ಳಿ ಬೆಲೆ ಏರಿಕೆ ಕಂಡು. 100 ರೂಪಾಯಿಗೆ 5 ಕೆಜಿ, 6 ಕೆಜಿ, 4 ಕೆಜಿ ಹೀಗೆಲ್ಲ ಸಿಗ್ತಾ ಇತ್ತು. ಆದರೆ ಯುದ್ಧದ ಎಫೆಕ್ಟ್ ನೋಡಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಕೆಜಿಗೆ 4 ರಿಂದ 17 ರೂಪಾಯಿಗೆ ಮಾತ್ರ ಮಾರಾಟ ಆಗ್ತಾ ಇದೆ APMCಯಲ್ಲಿ. ಇದಕ್ಕೆ ಸಹಜವಾಗಿ ಬೆಳೆಗಾರರಿಗೆ ಇದು ಎಷ್ಟರ ಮಟ್ಟಿಗೆ ನೋವುಂಟು ತರಿಸುತ್ತೆ. ಯಾಕಂತ ಹೇಳಿದ್ರೆ, ಕೆಲವೊಂದು ಸರಿ ಈರುಳ್ಳಿ ರೇಟ್ ಹೋಗ್ತಾ ಇದ್ರೆ ಟ್ರೋಲ್ಗಳೆಲ್ಲ ಮಾಡಿಬಿಡ್ತಾರೆ. ಈ ಮದುವೆ ಮನೆಯಲ್ಲಿ ಹಾರವನ್ನೇ ಈರುಳ್ಳಿ ಹಾಕೋತರ ಆ ಥರ ಮಾತ್ರ ಈರುಳ್ಳಿಗಳನ್ನ ಟ್ರೋಲ್ ಮಾಡಿದ್ದು ಇದೆ. ಅಷ್ಟರ ಮಟ್ಟಿಗೆ ಗಗನಕ್ಕೆ ಏರ್ತಾ ಇದ್ದಂಥ ಈರುಳ್ಳಿ ಬೆಲೆ ಈಗಾಗಲೇ ಬಹಳಷ್ಟು ತಿಂಗಳುಗಳಿಂದ ಒಂದೇ ಅಂತರವನ್ನು ಕಾಯ್ದುಕೊಂಡಿತ್ತು. ಆದರೆ ಇದೀಗ ಯುದ್ಧದ ಎಫೆಕ್ಟ್ನಿಂದಾಗಿ ಪಾತಾಳಕ್ಕೆ ಕುಸಿದು ಬಿಟ್ಟಿದೆ ಈರುಳ್ಳಿ ಬೆಲೆ. ಯುದ್ಧದ ಎಫೆಕ್ಟ್ನಿಂದ ಈರುಳ್ಳಿ ಬೆಲೆ ತೀವ್ರ ಕುಸಿತ ಕಂಡಿದೆ. ಯಶವಂತಪುರದ APMCಗೆ ಲೋಡ್ ಗಟ್ಟಲೆ ಈರುಳ್ಳಿ ಸ್ಟಾಕ್ ಬಂದು ನಿಂತಿದೆ. ಆದರೆ ಈರುಳ್ಳಿಗೆ ಮಾತ್ರ ಜನ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾವುದೇ ಡಿಮ್ಯಾಂಡ್ ಅಂತೂ ಇಲ್ಲವೇ ಇಲ್ಲ. ಕೆಜಿ ಈರುಳ್ಳಿಗೆ 4 ರಿಂದ 17 ರೂಪಾಯಿಗೆ ಮಾತ್ರ ಮಾರಾಟ ಮಾಡಲಾಗ್ತಾ ಇದೆ. ಬೆಳೆದಂಥ ಬೆಳೆಗಾರರು ಮಾತ್ರ ಈರುಳ್ಳಿ ವಿಚಾರವಾಗಿ ಭಾರೀ ತಲೆ ಕೆಡಿಸ್ಕೊಂಡಂತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನಡೆಸಿರುವಂಥ ವಾಕ್ ಥ್ರೂ ಇಲ್ಲಿದೆ. ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ರಾಜ್ಯದ ರೈತರಿಗೂ ಇದರ ಬಿಸಿ ತಡ್ತಾ ಇದೆ. APMC ಮಾರ್ಕೆಟ್ಗಳಲ್ಲಿ ಈರುಳ್ಳಿ ದರ ಪಾತಾಳ ಕಂಡಿದೆ. ಈ ಮೊದಲು ಅತಿ ಹೆಚ್ಚು ಡಿಮ್ಯಾಂಡ್ ಇರ್ತಾ ಇತ್ತು ಈರುಳ್ಳಿ. ಆದರೆ ಕಳೆದ ಕೆಲ ದಿನಗಳಿಂದ ಈರುಳ್ಳಿ ಬೆಲೆ ಕೆಜಿಗೆ 4 ರೂಪಾಯಿಯಿಂದ 17 ರೂಪಾಯಿಗೆ ಈಗ ಮಾರಾಟ ಆಗ್ತಾ ಇದೆ. ಬೆಂಗಳೂರಿನ APMC ಮಾರ್ಕೆಟಲ್ಲಿ ಸಾಕಷ್ಟು ಲೋಡು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಬರ್ತಾ ಇದೆ. ಆದರೆ ಡಿಮ್ಯಾಂಡ್ ಇಲ್ಲದ ಕಾರಣದಿಂದಾಗಿ ಈರುಳ್ಳಿ ವ್ಯಾಪಾರಿಗಳು ಜೊತೆಗೆ ರೈತರು ಕಂಗಾಲಾಗಿದ್ದಾರೆ. ನಾನು ಬೆಂಗಳೂರಿನ APMC ಮಾರ್ಕೆಟಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿ ಲೋಡ್ಗಳು ಬಂದಿವೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾವು ನೋಡ್ತಾ ಇದ್ದೀವಿ, ಬೆಂಗಳೂರಿನ APMC ಮಾರ್ಕೆಟಲ್ಲಿ ಸಾಕಷ್ಟು ಈರುಳ್ಳಿ ಬರ್ತಾ ಇದೆ. ಆದರೆ ಈರುಳ್ಳಿ ಅತಿ ಹೆಚ್ಚಾಗಿ ಬರ್ತಿರೋ ಕಾರಣದಿಂದಾಗಿ ಈರುಳ್ಳಿಗೆ ಡಿಮ್ಯಾಂಡ್ ಇಲ್ಲ. ಹೀಗಾಗಿ ಬೆಂಗಳೂರಿನ APMC ಮಾರ್ಕೆಟಲ್ಲಿ ಸಾಕಷ್ಟು ಲೋಡುಗಳು ಈಗ ಈರುಳ್ಳಿ ಬಂದು ಬಿದ್ದಿದೆ. ಅದು ಮಾರಾಟವಾಗದೆ ಇಲ್ಲಿ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಬೆಂಗಳೂರಿನ APMC ಮಾರ್ಕೆಟಲ್ಲಿ ಈ ಮೊದಲು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇತ್ತು, ಸಪ್ಲೈ ಆಗ್ತಾ ಇತ್ತು. ಆದರೆ APMC ಮಾರ್ಕೆಟಲ್ಲಿ ಸಾಕಷ್ಟು ಈರುಳ್ಳಿ ಟನ್ಗಟ್ಟೆ ಈಗ ಲಾಟನ್ನು ಮಾಡಲಾಗಿದೆ. ಜೊತೆಗೆ ಬೆಂಗಳೂರಿನ ಬಹುತೇಕ ಹೋಟೆಲ್, ಕೇವಲ ಬೆಂಗಳೂರು ಮಾತ್ರಲ್ಲ, ರಾಜ್ಯದ ಬೇರೆ ಬೇರೆ ಹೋಟೆಲ್ಗಳಿಗೆ ಈರುಳ್ಳಿ ಸಪ್ಲೈ ಆಗ್ತಾ ಇತ್ತು. ಆದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಈರುಳ್ಳಿ ಇದರ ಮೇಲೆ ಎಫೆಕ್ಟ್ ಕೂಡ ಬಿದ್ದಿದೆ. ಹೋಟೆಲ್ಗಳಲ್ಲಿ ಬಂದಾಗಿದೆ. ಬೆಂಗಳೂರಂಥ ಮಹಾನಗರದಲ್ಲಿ ಬಹುತೇಕ ಹೋಟೆಲ್ ಕೂಡ ಬಂದಾಗಿರೋ ಕಾರಣದಿಂದಾಗಿ ಈರುಳ್ಳಿ ಈ ಒಂದು APMC ಮಾರುಕಟ್ಟೆಗಳಲ್ಲಿ ಬಲ್ಕಿಂದ ಖರೀದಿ ಮಾಡ್ತಾ ಇದ್ದಂಥ ಈರುಳ್ಳಿ ಈಗ ಯಾರೂ ಕೂಡ ಖರೀದಿ ಮಾಡ್ತಾ ಇಲ್ಲ. ಒಂದು ಕಡೆ ಈರುಳ್ಳಿ ಅತಿ ಹೆಚ್ಚು ಮಾರುಕಟ್ಟೆಗೆ ಬರ್ತಾ ಇರೋ ಕಾರಣದಿಂದಾಗಿ ಬೆಂಗಳೂರಿನ APMC ಮಾರುಕಟ್ಟೆಗಳು ಸಹ ಈರುಳ್ಳಿ ದರ ಸಂಪೂರ್ಣವಾಗಿ ಪಾತಾಳಕ್ಕೆ ಕೂಡ ಕಂಡಿದೆ. ಹೀಗಾಗಿ ಈರುಳ್ಳಿ ದರ ಇಳಿಕೆ ಆಗಿರೋ ಕಾರಣದಿಂದಾಗಿ ರೈತರ ಕಣ್ಣಲ್ಲಿ ಈಗ ಕಣ್ಣೀರು ಬರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಬೆಂಗಳೂರಿನ APMC ಮಾರ್ಕೆಟಲ್ಲಿ ಅತಿ ಹೆಚ್ಚು ಲೋಡುಗಳನ್ನು ತರಲಾಗಿದೆ. ಹೀಗಾಗಿ ಅತಿ ಹೆಚ್ಚು ಲೋಡ್ ಬಂದಿರೋ ಕಾರಣದಿಂದಾಗಿ ಈರುಳ್ಳಿಗೆ ಡಿಮ್ಯಾಂಡ್ ಕೂಡ ಇಲ್ಲ. ಈ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ದಿನಗಳ ಹಿಂದೆ ಈರುಳ್ಳಿ ಪ್ರತಿ ಕೆಜಿಗೆ 100 ರೂಪಾಯಿ, 80 ರೂಪಾಯಿ ಆಗಿರುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಕಳೆದ ಕೆಲ ದಿನಗಳಿಂದ, ಅಂದರೆ ಕಳೆದ 1 ತಿಂಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆಗ್ತಾ ಇದೆ. ಯುದ್ಧ ಆಗ್ತಿರೋ ಕಾರಣದಿಂದಾಗಿ ಇದರ ಬಿಸಿ ಬೇರೆ ಬೇರೆ ವಲಯಕ್ಕೂ ಕೂಡ ತಟ್ಟಿದೆ. ಕೇವಲ ಹೋಟೆಲ್ಲು, ಗ್ಯಾಸು ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಇದರ ಎಫೆಕ್ಟ್ ಕೂಡ ತಟ್ಟಿದೆ. ಈಗ ಈರುಳ್ಳಿಗೂ ಕೂಡ ಇದರ ಬಿಸಿ ತಟ್ಟಿರೋ ಕಾರಣದಿಂದಾಗಿ ಬೆಂಗಳೂರಿನ APMC ಮಾರುಕಟ್ಟೆಯಲ್ಲಿ ಸಾಕಷ್ಟು ಲೋಡು, ಅಂದರೆ ಬೇರೆ ಬೇರೆ ಭಾಗಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಲೋಡ್ಗಳನ್ನು ತರಲಾಗ್ತಾ ಇದೆ. ಆದರೆ ಬಂದಿರುವಂಥ ಈರುಳ್ಳಿ ಏನಿದೆ, ಈ ಈರುಳ್ಳಿಗೆ ಸರಿಯಾದಂಥ ರೀತಿಯಲ್ಲಿ ಡಿಮ್ಯಾಂಡ್ ಕೂಡ ಸಿಗ್ತಾ ಇಲ್ಲ. ಈಗ ಒಂದು ಕಡೆ ಸಣ್ಣ ಈರುಳ್ಳಿಯಿಂದ ಶುರುವಾಗಿ ದೊಡ್ಡ ಈರುಳ್ಳಿವರೆಗೂ, ಅಂದರೆ ಕ್ವಾಲಿಟಿ ಇರುವಂಥ ಈರುಳ್ಳಿಗೆ ಬರೋಬ್ಬರಿ 17 ರೂಪಾಯಿ ಒಂದು ಕೆಜಿಗೆ ಮಾರಾಟ ಆಗ್ತಾ ಇದೆ. ಈ ಮೊದಲು ನೋಡ್ತಂಥ ಸಂದರ್ಭದಲ್ಲಿ 50 ರೂಪಾಯಿ, 60 ರೂಪಾಯಿ ಇದರ ರೇಟ್ ಕೂಡ ಇತ್ತು. ಆದರೆ ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಈರುಳ್ಳಿಗೆ ಈಗ ಡಿಮ್ಯಾಂಡ್ ಇಲ್ಲ. ಹೀಗಾಗಿ ಡಿಮ್ಯಾಂಡ್ ಇಲ್ಲದ ಕಾರಣದಿಂದಾಗಿ ಒಂದು ಕಡೆ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಈರುಳ್ಳಿ ಬೆಳೆದಂಥ ರೈತರಿಗೂ ಕೂಡ ಇದರ ತುಂಬ
ಇದರ ಬಿಸಿ ಕೂಡ ತಟ್ಟಿದೆ. ಹೀಗಾಗಿ ಬೆಂಗಳೂರಿನ APMC ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಡಿಮ್ಯಾಂಡ್ ಇಲ್ಲದೆ ವ್ಯಾಪಾರಿಗಳು ಕಂಗಾಲು ಸಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಕೃಷ್ಣ TV5 ಬೆಂಗಳೂರು.